ಇಡೀ ಪ್ರಪಂಚ ಕುತೂಹಲದಿಂದ ಕಾಯ್ತಾ ಇತ್ತು. ಇವತ್ತು ಬೆಳಗ್ಗೆ 6:30 ಭಾರತೀಯ ಸಮಯದ 6:30 ಡೊನಾಲ್ಡ್ ಟ್ರಂಪ್ರ ಹೇಳಿಕೆ ಏನಿರುತ್ತೆ ಅಂತ ನೋಡುವುದಕ್ಕೆ ಎಲ್ಲರ ನಿರೀಕ್ಷೆ ಇದ್ದದ್ದು ಯುದ್ಧ ಇನ್ನು ಮುಗೀತು ಅಂತ ಘೋಷಣೆ ಮಾಡ್ತಾರೆ ಅಂತ. ನೋ, ಡೊನಾಲ್ಡ್ ಟ್ರಂಪ್ ಹೇಳಿದ್ದು ಇನ್ನು 2-3 ವಾರ ಭೀಕರ ದಾಳಿ ಮಾಡ್ತೀವಿ, ಒಪ್ಪಂದ ಆಗುವ ಒಪ್ಪಂದದ ಅವಶ್ಯಕತೆಯೇ ಇಲ್ಲ, 2-3 ವಾರಗಳ ನಂತರ ನಾವು ವಾಪಸ್ ಬರ್ತೀವಿ ಅಂತ. ದೊಡ್ಡ ಪ್ರಶ್ನೆ ಇದ್ದದ್ದು ಹಾರ್ಮುಜ್ ಜಲಸಂಧಿಯ ಬಗ್ಗೆ. ಅಲ್ಲಿಂದ ನಮಗೇನು ಆಯಿಲ್ ಬರೋದಿಲ್ಲ, ಯಾರಿಗೂ ಆಯಿಲ್ ಬರುತ್ತೋ ಅವ್ರು ನೋಡ್ಕೊಳ್ಳಿ ಅದನ್ನ ಅಂತ. ಜಗತ್ತಿನ ದೊಡ್ಡಣ್ಣ, ಜಗತ್ತಿನ ರಕ್ಷಣೆಯ ಜವಾಬ್ದಾರಿ ಹೊತ್ತಿದ್ದ ಅಮೆರಿಕ ಈಗ ಒಂದು ಸೆಕ್ಯೂರಿಟಿ ಏಜೆನ್ಸಿಯ ರೀತಿ ಅನ್ನಿಸ್ತಾ ಇದೆ. ಸೆಕ್ಯೂರಿಟಿ ಏಜೆನ್ಸಿಯ ರೀತಿ ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತಿದ್ದು? 2-3 ವಾರ ಇದೇ ರೀತಿ ಅಥವಾ ಇದಕ್ಕಿಂತಲೂ ಭೀಕರವಾದ ಯುದ್ಧ ಮುಂದುವರೆದರೆ ಭಾರತಕ್ಕಾಗುವ ಸಮಸ್ಯೆಗಳು ಏನು, ಎಷ್ಟು, ಎಲ್ಲ ವಿಷಯ ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸುನೀಲ್ ಪಂಡಿತ್ ಅವರಿದ್ದಾರೆ, ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ. ನಮ್ಮ ಜೊತೆಗೆ ಸಂಜೀವ್ ಕುಮಾರ್ ಅವರಿದ್ದಾರೆ, ಅಂತಾರಾಷ್ಟ್ರೀಯ ವಿಶ್ಲೇಷಕರು. ಜೊತೆಗೆ ಮೋಹನ್ ಚಿತ್ತಾಲೆ, ನಿವೃತ್ತ ವಾಯುಸೇನೆ ಅಧಿಕಾರಿ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಜೀವ್ ಕುಮಾರ್ದು ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತೀನಿ. ಸಂಜೀವ್ ಕುಮಾರ್ ಅವರೇ, ಇವತ್ತು ಬೆಳಗ್ಗೆ ಟ್ರಂಪ್ ಭಾಷಣವನ್ನು ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಕೇಳಿದಾಗ ನಾನು ಟ್ರಂಪ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ, ಇನ್ನೇನು ಹೇಳೋದಕ್ಕೆ ಸಾಧ್ಯ? ಮನುಷ್ಯ ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಥರದ್ದೊಂದು ಮಾತಿದೆ ನಮ್ಮಲ್ಲಿ. ಅಮೇರಿಕದೊಳಗೆ ಪ್ರತಿಭಟನೆಗಳು, ಅಪ್ರೂವಲ್ ರೇಟಿಂಗ್ ಪಾತಾಳಕ್ಕೆ ಇಳಿತಾ ಇದೆ, ಪೆಟ್ರೋಲು ಡೀಸೆಲ್ ರೇಟ್ ಜಾಸ್ತಿ ಆಗ್ತಾ ಇದೆ, ಸ್ವಪಕ್ಷದಲ್ಲೇ ವಿರೋಧ, ಅವರದ್ದೇ ಪಕ್ಷದಲ್ಲಿ ವಿರೋಧ. ಹೀಗಿದ್ದಾಗ ಒಂದು ಎಕ್ಸಿಟ್ ರೂಟ್ ಹುಡುಕಿಕೊಳ್ಳಬೇಕಾದ ಅನಿವಾರ್ಯತೆಗೆ ಬಿದ್ದಿದ್ದಾರೆ. ಯುದ್ಧದಿಂದ ಹೊರಗೂ ಬರಬೇಕು, ಮರ್ಯಾದೆನೂ ಹೋಗಿರಬಾರ್ದು. ಆಮ್ ಐ ರೈಟ್ ಸರ್? ಎಕ್ಸಾಕ್ಟ್ಲಿ. ಇಲ್ಲಿ ಅಮೆರಿಕದ ಆಂತರಿಕ ವಿಷಯನೂ ಇದೆ, ಡೊನಾಲ್ಡ್ ಟ್ರಂಪ್ ಇವರಿಗೆ ಸಂಬಂಧಪಟ್ಟಂಗೆ. ಬಾಹ್ಯ ವಿಷಯ ಅಂತೂ ಇದ್ದೇ ಇದೆ. ಎರಡರಲ್ಲೂ ಒಂಥರ ಫ್ಲಾಪ್ ಅಂತ ಯಾಕೆ ಹೇಳ್ತೀನಿ, ಆಂತರಿಕ ವಿಷಯದಲ್ಲಿ ಬರೀ ಎಪ್ಸ್ಟೀನ್ ಫೈಲ್ ಒಂದೇ ಅಲ್ಲ, ಅದ್ರ ಬಗ್ಗೆ ಎಷ್ಟು ಡಿಸ್ಕಷನ್ ಆಗಿದೆ ಅಮೆರಿಕದಲ್ಲಂದ್ರೆ ಅದನ್ನ ಸರಿಯಾಗಿ ಫೋಕಸ್ ಕೊಡ್ತಾ ಇಲ್ಲ ಅಲ್ಲಿ ಮೀಡಿಯಾ. ಆಯ್ತಾ, ನಂಬರ್ 1. ಎರಡನೇದು, ಇವ್ರೇನು ಇಂಡಸ್ಟ್ರಿಯಲಿಸ್ಟ್ಗೆ ಹಾಗೂ ಎಸ್ಪೆಷಲಿ ಇವರು ಡಿಜಿಟಲ್ ಗ್ರೂಪ್ಸ್ ಜೊತೆಗೆಲ್ಲ ಏನೊಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ, ಇಮಿಡಿಯೇಟ್ ಆಗಿ ಪ್ರೆಸಿಡೆಂಟ್ ಆದ ತಕ್ಷಣ ಇವರು ಡಿಕ್ಲೇರ್ ಮಾಡಿದ್ದು ಏನಪ್ಪಾ ಅಂತಂದ್ರೆ, ಇನ್ನು ಮುಂದೆ ಪ್ರೆಸಿಡೆಂಟ್ ಆಫೀಸ್ ನ ಒಂಥರ, ಅದು ಹೇಳಿಲ್ಲ, ಅದು ಡಿಕ್ಲೇರ್ ಆಗಿದೆ ಒಂಥರ ಹಂಗೆ. ಮೆಟಾ ಎಐ ಕಂಪನಿ ಏನಿದೆಯಲ್ಲ ಅದು ಆಫೀಸ್ ನಡೆಸುತ್ತೆ, ಎಕ್ಸ್ಟೆಂಡೆಡ್ ಆಫೀಸ್ ಆಫ್ ಮೆಟಾ. ಎಲಾನ್ ಮಸ್ಕ್. ಯಾಕಂದ್ರೆ ಅದರದ್ದು ಒಂದು ಝಲಕ್ ನೋಡಿದ್ವಿ ಸರ್. ಡೊನಾಲ್ಡ್ ಟ್ರಂಪ್ ಮಾತಾಡ್ತಾ ಇದ್ರು ಓವಲ್ ಆಫೀಸಲ್ಲಿ, ಎಲಾನ್ ಮಸ್ಕ್ ತನ್ನ ಮಗನನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು ನಿಂತ್ಕೊಂಡಿದ್ರು, ಇನ್ ರೌಂಡ್ ನೆಕ್ ಟಿ ಶರ್ಟ್. ಅದು ದೊಡ್ಡ ಮೆಟಫರ್, ಅದು ಅದ್ರ ಬಗ್ಗೆ ಬಹಳ ಮಾತಾಡಿಲ್ಲ ನಾವು, ಬಟ್ ಇಟ್ಸ್ ಎ ಹ್ಯೂಜ್ ಮೆಟಫರ್. ಓವಲ್ ಆಫೀಸ್ ಅಲ್ಲಿ ಈ ರೀತಿಯಾದ ಒಂದು ಘಟನೆ ಅಮೆರಿಕಾದ ಎಷ್ಟು ಆಲ್ಮೋಸ್ಟ್ 1776 ಇಂದ ಇವತ್ತಿನ ತನಕ ಹಿಡಿದು ನೀವೊಂದು 250-300 ಸುಮಾರು ಅಂದ್ರೆ ಯೋಚನೆ ಮಾಡಿದ್ರೆ ಆ ರೀತಿಯಾದ ಒಂದು ಆಗೇ ಇಲ್ಲ. ನಂಬರ್ 1. ಎರಡನೇದು, ಇದು ಲಾಬಿ ಏನಿದಲ್ಲ ಅಮೆರಿಕದಲ್ಲಿ, ಅಮೆರಿಕನ್ ಪಾಲಿಟಿಕ್ಸ್ ಹೆಂಗಪ್ಪ ಅಂದ್ರೆ ಬೈಪಾರ್ಟಿಸನಿಸಮ್ ನಡೆಯುತ್ತೆ, ಆಮೇಲೆ ಲಾಬಿಂಗ್ ನಡೆಯುತ್ತೆ. ಇಸ್ರೇಲಿ ಲಾಬಿ, ಜ್ಯೂಯಿಶ್ ಲಾಬಿ ಏನಿದೆಯಲ್ಲ ಅಮೆರಿಕದಲ್ಲಿ, ನಾ ಮೊದಲು ಹೇಳಿದೀನಿ, ಸೈಂಟಿಸ್ಟ್ಸ್ ಪ್ಲಸ್ ಇಂಟೆಲೆಕ್ಚುಯಲ್ಸ್, ದೊಡ್ಡ ದೊಡ್ಡ ಪ್ರೊಫೆಸರ್ಸ್, ರಿಸರ್ಚ್ ಏಜೆನ್ಸೀಸ್, ಆಮೇಲೆ ಬಿಸ್ನೆಸ್ ಮ್ಯಾನ್, ಇವರೆಲ್ಲರೂ ಅಮೆರಿಕನ್ ಎಕಾನಮಿ ಅಥವಾ ಅಮೆರಿಕನ್ ಮಿಡಲ್ ಕ್ಲಾಸ್ ಅಂತ ಏನಂತೀವಿ, ಇದ್ರ ಬಗ್ಗೆ ಬಹಳ ವರ್ಷದ ಹಿಂದೆ ಒಬ್ರು ಪುಸ್ತಕ ಬರೆದಿದ್ರು, ಸಿ ರೈಟ್ ಮಿಲ್ಸ್ ಅಂತಂದು, ವೈಟ್ ಕಾಲರ್ ಅಂತಂದು. ಇವರೆಲ್ಲ ಯಾರು ಕ್ರಿಶ್ಚಿಯನ್ಸ್ ಅಲ್ಲ, ಜ್ಯೂಸ್. ಓಕೆ, ಇವರು ಹ್ಯಾಂಡ್ಫುಲ್ ಆಗಿದ್ದಾರೆ ಸಂಖ್ಯೆಯಲ್ಲಿ, ಬಟ್ ಪೂರಾ ಅಮೆರಿಕಾದ ಒಂದು ಕಾಂಗ್ರೆಸ್ ಅಲ್ಲಿ ಲಾಬಿ ಅಂದ್ರೆ ಫಿಸಿಕಲಿ ನಾವೇನಂತೀವಪ್ಪ ಅಂತಂದ್ರೆ, ಗ್ಯಾಲರಿ ಇರುತ್ತಲ್ಲ, ಗ್ಯಾಲರಿ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಗ್ಯಾಲರಿ ಇದೆಲ್ಲ, ಅದೇ ರೀತಿಯ ಗ್ಯಾಲರಿ ಇದೆ ಅಲ್ಲಿ ಕಾಂಗ್ರೆಸ್ ಹೌಸ್ ಅಲ್ಲಿ. ಸೊ ಅಲ್ಲಿ ಲಾಬಿ, ಅಲ್ಲಿ ಯಾರು ಕುತ್ಕೊಂಡು ಇನ್ಫ್ಲೂಯೆನ್ಷಿಯಲ್ ಆಗಿರ್ತಾರೆ, ಅದೊಂದು ಮೆಟಫರ್. ಅದು ಹೊರಗಿಂದಾಗ್ಲಿ ಒಳಗಿಂದಾಗ್ಲಿ. ಈಗ ಟ್ರಂಪ್ ಏನು ನಂಬರ್ 1 ಬಿಸ್ನೆಸ್ ಮ್ಯಾನ್, ಅವ್ರಿಗೆ ಏನ್ ಅನಿಸ್ತು, ಈ ಜ್ಯೂಯಿಶ್ ಲಾಬಿ ಒಂದು ಸಪೋರ್ಟ್ ಇಂದ ನಾನು ಮಿಡಲ್ ಈಸ್ಟ್ ನ
ಥ್ರೂ ಇಸ್ರೇಲ್ ಎಲ್ಲ ಕಂಟ್ರೋಲ್ ಮಾಡ್ತೀನಿ ಅಂತ. ಇರಾಕ್ ಬಗ್ಗೆ ಆಗಿದ ಕತೆ ಏನು? ಇರಾಕ್ನಲ್ಲಿ ಯಾರು ಇರಾಕಿ ಆರ್ಮಿ ಇತ್ತಲ್ಲ, ಒಂದು ಎಕ್ಸಾಂಪಲ್ ಕೊಡ್ತೀನಿ ಏನೇನಾಯ್ತು ಅಮೇರಿಕಾಗಂತಂದು. ಇರಾಕಿನ ಆರ್ಮಿನ ಇರಾಕ್ ಪೂರಾ ಕೊಲ್ಯಾಪ್ಸ್ ಆದಾಗ ಹೊಸ ಗವರ್ಮೆಂಟ್ ಮಲಿಕಿ ಗವರ್ಮೆಂಟ್ ಬಂದಾಗ ಅವ್ರು ಏನ್ ಮಾಡಿದ್ರು, ಹಳೆ ಆರ್ಮಿ ಸದ್ದಾಮ್ ಹುಸೇನ್ ಆರ್ಮಿನವ್ರು ಎಲ್ಲರನ್ನು ಸಸ್ಪೆಂಡ್ ಮಾಡ್ಬಿಟ್ರು, ನೀವೆಲ್ಲ ಬೇಡ ಬೇಡ ಅಂತಂದು. ಅವರೆಲ್ಲ ಒಂದು ಗ್ರೂಪ್ ತಯಾರು ಮಾಡ್ಕೊಂಡ್ರು, ಆ ಗ್ರೂಪ್ ಹೆಸರು ಮರ್ತೋಗಿದೆ ಈಗ ನನಗೆ. ಆ ಗ್ರೂಪ್ ತಯಾರು ಮಾಡ್ಕೊಂಡು ಅವ್ರಿಗೆ ಇರಾನ್ನವ್ರು ಸಪೋರ್ಟ್ ಕೊಟ್ರು, ಒಂಥರ ಇಮೋಷನಲ್ ಸಪೋರ್ಟ್. ಆಮೇಲೆ ಐಸಿಸ್ ಬಂತು. ಐಸಿಸ್ ಬಂದ ಮೇಲೆ ಒಂದು ಕ್ರೈಸಿಸ್ ಶುರು ಆಯ್ತು. ಯಾರಿಗೆ? ಪೂರಾ ಮಿಡಲ್ ಈಸ್ಟ್ಗೆ, ಅಮೆರಿಕಾಗೂ ಕೂಡ. ಇರಾಕ್ ಹತ್ರ ಆರ್ಮಿನೇ ಇಲ್ಲ. ಅವಾಗ ಏನಾಯ್ತು, ಇವರೆಲ್ಲ ನೀವು ವಾಪಸ್ ಬರ್ರಿ, ಇವ್ರಿಗೆಲ್ಲ ಐಡೆಂಟಿಟಿ ಕಾರ್ಡ್ ಕೊಟ್ಟು ಇವ್ರಿಗೆ ವಾಪಸ್ ನೌಕರಿ ಕೊಟ್ರು. ಅಮೇರಿಕಾದ ಮನಿ ಇದು. ಅಮೇರಿಕಾ ದುಡ್ಡಲ್ಲಿ ಇರಾಕ್ ಆರ್ಮಿ ಮನೆ, ಅದೇ ಸದಾಮ್ ಹುಸೈನ್ ಅವರು ಬಿಟ್ಟಿದ್ದ ಆರ್ಮಿನ ವಾಪಸ್ ಸ್ಥಾಪನೆ ಮಾಡಿ, ಬಟ್ ಅವರ ಯೂನಿಫಾರ್ಮ್ ಹಾಕೊಂಡಿದ್ದು ಇರಾಕ್ನವ್ರದ್ದು, ಮೈಂಡ್ ಸೆಟ್ ಹಾರ್ಟ್ ಇರೋದು ಇರಾನ್ ನಲ್ಲಿ, ಯಾಕಂದ್ರೆ ಶಿಯಾ ಮೆಜಾರಿಟಿ ಅದು. ಸೊ ಇವೆಲ್ಲ ಒಂದು ಪರಿಸ್ಥಿತಿ ನೋಡಿದಾಗ ಈಗ ಇವರು ಪ್ಲಸ್ ಇನ್ನೊಂದೇನು, 1000 ವರ್ಗ ಮೈಲಿ ಯಾವ್ದದು ಸ್ಟೇಟ್ ಆಫ್ ಹಾರ್ಮೋಸ್ ಪೂರಾ ಇಲಾಖೆ ಅದು, ಅದನ್ನ 5,000 ಮರೀನ್ಸ್ ಅಲ್ಲಿ ಕಂಟ್ರೋಲ್ ಮಾಡಕ್ಕಾಗತ್ತ? 5 ಲಕ್ಷ ಮರೀನ್ಸ್ ಇದ್ರೂ ಕೂಡ ಆ ಪೂರಾ ಅವ್ರು ಎಲ್ಲಿ. ಪ್ಲಸ್ ಇರಾನ್ನವ್ರು ಏನ್ ಮಾಡಿದ್ದಾರೆ, ಅವ್ರು ಮಾಡಿದ್ದೆ ಭಾರಿ ವಿಚಿತ್ರ. ಹಳೇ ಶಿಪ್ಗಳನ್ನೆಲ್ಲ ರಿಪೇರಿ ಮಾಡಿ ವಿತೌಟ್ ಲೋಗೋ, ಈ ಅಮೆರಿಕದವ್ರಿಗೆ ಗೊತ್ತೂ ಆಗಿಲ್ಲ, ಆ ರೀತಿಯಾಗಿ ಇಂಡೋ ಪೆಸಿಫಿಕ್ ಮೂಲಕ ಚೈನಾಗೆ ಮಾಲ್ ತಲುಪಿಸಿದ್ರು. ಸೊ ಇವಾಗ ಗ್ರಾಜುವಲಿ ಇವರು ಎಷ್ಟೋ ಜನ ಅಮೇರಿಕನ್ ಎಕಾನಮಿಸ್ಟು, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಪ್ರೊಫೆಸರ್ಸು, ಜಾನ್ ಮೀರ್ಜೈಮರ್ ಬಹಳ ದೊಡ್ಡ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಪ್ರೊಫೆಸರ್ಸ್ ಹೇಳ್ತಿದ್ದಾರೆ, ಇದು ಇನ್ನೊಂದು ವಿಯೆಟ್ನಾಂ ಆಗೇ ಆಗತ್ತಂತಂದು. ಯಾಕಂದ್ರೆ ಇರಾಕ್, ಅಫ್ಘಾನಿಸ್ತಾನ್ ಲೆಕ್ಕ ಬೇರೆ, ಅಲ್ಲೂ ಫೇಲ್ ಆದ್ರು ಇವರು, ಆದ್ರೂ ಲೆಕ್ಕಕ್ಕೆ ಬರ್ಲಿಲ್ಲ. ಈಗ ಇರಾನು ಸೈಜ್ ನೋಡಿ, ಸೈಜ್ ಡಬಲ್ ಅದು ಆಲ್ಮೋಸ್ಟ್. ಅಫ್ಘಾನಿಸ್ತಾನ ಇರಾಕ್ ಕಂಪೇರ್ ಮಾಡಿ ನೋಡಿದ್ರೆ ಸ್ಟ್ರಾಟಜಿಕ್ ಡೆಪ್ತ್ ದೊಡ್ಡದಿದೆ ಅವರಿಗೆ. ಇವರು ಮರೀನ್ಸ್ ಅನ್ನು ಬಿಟ್ಟರು ಕೂಡ 5,000 ಮರೀನ್ಸ್ ಯಾವ ಲೆಕ್ಕಕ್ಕೂ ಬರಲ್ಲ. ಇದೇನು ಒಸಾಮಾ ಬಿನ್ ಲಾಡನ್ ಹಿಡ್ಕೊಂಡಂಗಲ್ಲ ಅದು ಕತೆ. ಸೊ ಹಿಂಗ ಪ್ಲಸ್ ಏನೇನೋ ಸ್ಟೇಟ್ಮೆಂಟು. ಈಗ ಫಸ್ಟ್ ಲೀಡರ್ಶಿಪ್ ಹೋಯ್ತು, ಸೆಕೆಂಡ್ ಲೀಡರ್ಶಿಪ್ ಹೋಯ್ತು, ಥರ್ಡ್ ಲೀಡರ್ಶಿಪ್ ಜೊತೆಗೆ ನಾನು ಮಾತಾಡ್ತಿದ್ದೀನಿ. ಎಲ್ಲಿದೆಯಪ್ಪ ಥರ್ಡ್ ಲೀಡರ್ಶಿಪ್? ಆ ಥರ್ಡ್ ಲೀಡರ್ಶಿಪ್ ಇಲ್ಲೇ ಇಲ್ಲ. ಅಂದ್ರೆ ಇವ್ರ ಲೆಕ್ಕಕ್ಕೆ ಅದು. ಅವ್ರೇನಂತಾರ, ಇರಾನ್ನವ್ರು ಏನಂತಾರೆ, ನಾವಂತ ಮಾತುಕತೆನೇ ಇಲ್ಲ. ಸೊ ಇದು ಒಂಥರ ಪೋಸ್ಟ್ ಟ್ರುತ್. ಏನು ಅಮೇರಿಕಾ ಪೋಸ್ಟ್ ಟ್ರುತ್ ಸೊಸೈಟಿ ಅಂತ ಕ್ಲೇಮ್ ಮಾಡತ್ತಲ್ಲ, ಅದ್ರ ತಕ್ಕನಾಗಿ ಸದ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಬಿಹೇವ್ ಮಾಡ್ತಿದ್ದಾರೆ. ಈಗ ಅವ್ರ ಡೊಮೆಸ್ಟಿಕ್ ಪಾಲಿಟಿಕ್ಸ್ ಪ್ಲಸ್ ಫಾರಿನ್ ಪಾಲಿಸಿ ಎರಡೂ ಔಟ್ ಆಫ್ ಕಂಟ್ರೋಲ್ ಹೋಗ್ತಾ ಇದೆ ಈ ಒಂದು ಕಾಂಟೆಕ್ಸ್ಟ್ ಇಂದ. ಮೋಹನ್ ಚಿತ್ತಾಲೆ ಅವರೇ, ಹೆಂಗ್ ಅನಲೈಸ್ ಮಾಡ್ತೀರಿ ಇವತ್ತು ಟ್ರಂಪ್ ಭಾಷಣವನ್ನ? ಟ್ರುತ್ಸ್ ಆರ್ ಹಿಟ್ಟಿಂಗ್ ಹಿಮ್ ಹಾರ್ಡ್ ಅನ್ನಿಸ್ತಾ ಇದೆ, ಸತ್ಯಗಳು ಬಹಳ ಜೋರಾಗಿ ಬಡಿತಾ ಇದ್ದಾವೆ. ಸರ್ ನೋಡಿ, 19 ನಿಮಿಷದ ಭಾಷಣ. ಸರ್ ನನ್ನ ವಾಯ್ಸ್ ಎಕೋ ಆಗ್ತದೆ ಸರ್. 19 ನಿಮಿಷದ ಭಾಷಣದಲ್ಲಿ 19 ಸುಳ್ಳುಗಳನ್ನು ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಆ 19 ಸುಳ್ಳಿನಲ್ಲಿ ನಾನು ವಿಶ್ಲೇಷಣೆ ಮಾಡೋದು, ಡೊನಾಲ್ಡ್ ಟ್ರಂಪಿಗೆ ಅವನು ಒಬ್ಬನ ರಾಷ್ಟ್ರಪತಿ ಅಲ್ಲ, ಅವನು ಒಬ್ಬ ಭಂಡ. ಹಿ ಹ್ಯಾಸ್ ಟೇಕನ್ ಎಂಟೈರ್ ವರ್ಡ್ ಇನ್ ಟು ದ ರ್ಯಾನ್ಸಮ್ ಸರ್. ಯಾಕಂದರೆ ಈಗ ಹೇಳ್ತಾನೆ, ಇಫ್ ಯು ಹ್ಯಾವ್ ಗಟ್ಸ್, ಇಫ್ ಯು ಹ್ಯಾವ್ ದಟ್ ಮಚ್ ಪವರ್, ಗೋ ಆ್ಯಂಡ್ ಕ್ಲಿಯರ್ ದ ಹಾರ್ಮೋಸ್. ಅರೆ, ಹಾರ್ಮೋಸ್ ಬಂದ್ ಮಾಡಿದ್ದು ನೀನು, ಕ್ಲಿಯರ್ ಮಾಡಲಿಕ್ಕೆ ನಾಟೋ ಕಂಟ್ರಿಗಳು ಯಾಕೆ ನಿಂಗೆ ಸಪೋರ್ಟ್ ಮಾಡಿಲ್ಲ ಅಂತಂದರೆ, ನಿನ್ನ ನಿಲುವು ಏನಿದೆ ಸರ್ವನಾಶ ಮಾಡೋದು ನಾಟೋ ಕಂಟ್ರಿಗೆ ಒಪ್ಲಿಕ್ಕೆ ಆಗಿಲ್ಲ. ಅದು ಇವತ್ತು ಈಗ ಸಂಜೆ ಒಂದು ಸುದ್ದಿ ಬಂದಿದೆ, ಒಳ್ಳೆ ಸುದ್ದಿ ಅದು. 35 ದೇಶಗಳು ಬ್ರಿಟನ್ನಲ್ಲಿ ಸಭೆ ಮಾಡ್ತಾ ಇದ್ದಾರಂತೆ. ಅದಕ್ಕೆ ಭಾರತಕ್ಕೂ ಕೂಡ ಇನ್ವಿಟೇಷನ್ ಕೊಟ್ಟಾಗಿದೆ. ಭಾರತಕ್ಕೆ ಇನ್ವಿಟೇಷನ್ ಕೊಟ್ಟಾಗ ವಿದೇಶಾಂಗ ಸಚಿವರು ಇಲ್ಲ ವಿದೇಶಾಂಗ ಸೆಕ್ರೆಟರಿ ಆ ಮೀಟಿಂಗ್ಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಏನಾದರೂ ಈಗ ಏನಾಗಿದೆ ಅಂತಂದರೆ, ವಿ ಆರ್ ಓನ್ಲಿ ಅಗ್ರಿಂಗ್ ಫಾರ್ ಡೊನಾಲ್ಡ್ ಟ್ರಂಪ್, ವಿ ಆರ್ ಓನ್ಲಿ ಅಗ್ರಿಂಗ್ ಫಾರ್ ಡೊನಾಲ್ಡ್ ಟ್ರಂಪ್ ಅಂತ ಇದ್ದಿದ್ದಿಲ್ಲ. ನಮ್ಮ ಭಾರತದ ವಿದೇಶಾಂಗ ಸಚಿವರು, ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಗಟ್ಟಿಯಾಗಿ ಹೇಳ್ತಿದ್ರು, ವಿ ವಿಲ್ ಸಿ ಅವರ್ ಓನ್ ಇಂಟ್ರೆಸ್ಟ್. ನಮಗೆ ಇಡೀ ವಿಶ್ವಕ್ಕೆ ಏನಿಲ್ಲ.
ಇದರಿಂದ ಇರಾನ್ಗೂ ಬೇಜಾರಾಗ್ಬೋದು, ಈ ಮೀಟಿಂಗ್ ಹೋಗಿದ್ದಕ್ಕೆ ಡೊನಾಲ್ಡ್ ಟ್ರಂಪ್ಗೂ ಬೇಜಾರಾಗ್ಬೋದು. ಆದರೆ ನಮ್ಮ ಏನು ಸ್ಟ್ರೆಂತ್ ಇದೆ, ನಮಗೇನು ಬೇಕಾಗಿದೆ ಅದ್ರ ಬಗ್ಗೆ ಭಾರತ ವಿಚಾರ ಮಾಡ್ತಾ ಇದ್ದಾನೆ. ಎರಡನೇದು, ಡೊನಾಲ್ಡ್ ಟ್ರಂಪು ಈ ಯುದ್ಧವನ್ನು ನಾನು ನಿಲ್ಲಿಸ್ತೇನೆ, ನಾನು ಗೆದ್ದಿದ್ದೇನೆ, ಎಲ್ಲ ಡೆಸಿಮೆಂಟ್ ಆಗಿದೆ, ಎಲ್ಲ ಆಗಿದೆ ಹೇಳಿದ ಮೇಲೆ ಇದನ್ನು ನಾನು ಪಾಷಾಣ ಯುಗಕ್ಕೆ ತೊಗೊಂಡು ಹೋಗ್ತೀನಿ ಇರಾನಿಗೆ ಅಂತಂದರೆ, ಸರ್ ಯು ಮೈಟ್ ಹವ್ ರೆಡ್ ಮೊಸಾಡ್ ಡಾಕ್ಟ್ರಿನ್ ಅನ್ನು ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ. IRGSನ ಲಾಸ್ಟ್ ಸೈನಿಕರು ಇರೋವರೆಗೂ ಕೂಡ ಅವರು ಯುದ್ಧ ಮಾಡ್ತಾರೆ, ಅಂಥ ಮನಸ್ಥಿತಿಯಲ್ಲಿ ಅವರಿದ್ದಾರೆ. ಈಗ ನೋಡಿ, ಬೆಲ್ಲು, ಆ್ಯಪಲ್ಲು, ಗೂಗಲ್ಲು, ಇಂಟೆಲ್ಲು, ಸ್ಪೈರು, JP Morgan, ಒರೆಕಲ್, IBM, G42 ಮತ್ತು ಅಮೆಜಾನ್, ಈ ಎಲ್ಲ ಏನು IT ಕಂಪ್ನಿಗಳಿದ್ದಾವೆ. ಅದರಲ್ಲಿ ಒಂದು IT ಕಂಪ್ನಿ ಅಮೆಜಾನ್ ಮನೆಯಲ್ಲಿ ಆಲ್ರೆಡಿ ಅದು ದಾಳಿ ಮಾಡಿದೆ. ಈ ದಾಳಿ ವೆದರ್ ಇಟ್ ಕ್ಯಾನ್ ಬಿ ಡಿಫೆಂಡೆಡ್ ಆರ್ ನಾಟ್ ಡಿಫೆಂಡೆಡ್, ಸಮ್ ಅದರ್ ಇಶ್ಯೂ. ಬಟ್ ಅಮೇರಿಕಾದಲ್ಲಿ ಅವನು ಏನು ರೇಟಿಂಗ್ 66 ಇದ್ದಿದ್ದು 34ಕ್ಕೆ ಬಂದು ಇಳಿದಿದೆ. ಹಂಗಿದ್ದಾಗ ಈ ಯುದ್ಧ ಎಷ್ಟು ದಿವಸ ನಡೀತದೆ ಅಂತಂದರೆ, ಅವನು ಭಾಷಣದಲ್ಲೇ ಹೇಳಿದ್ದಾರೆ, ಇದು ಫಸ್ಟ್ ವರ್ಲ್ಡ್ ವಾರ್ it went for 3 years and 14 days. Second World War it has went for 2 years and 10 days. ಅಂದರೆ ಇದೇನು ವಿಯೆಟ್ನಾಂ ಥರ ಇದು ಥರ್ಡ್ ವರ್ಲ್ಡ್ ವಾರ್ ಮಾಡ್ಲಿಕ್ಕೆ ಹೋಗಿ ನೀನು ಇಡೀ ವಿಶ್ವಕ್ಕೇ ರ್ಯಾನ್ಸಮ್ ಮಾಡ್ತೀರಾ? ಹಂಗಾಗಲ್ಲ ಸರ್. ಇದರಲ್ಲಿ ಏನು 35 ಕಂಟ್ರಿಗಳು ಸೇರ್ತಾ ಇದ್ದಾರೆ. ದೇ ವಿಲ್ ಟೇಕ್ ಎ ಡಿಸಿಸಿವ್ ಆ್ಯಕ್ಷನ್. ಡಿಸಿಸಿವ್ ಆ್ಯಕ್ಷನ್ನಿಂದ ಮುಂದೆ ಏನಾದರೂ ರಸ್ತೆ ಹುಡುಕ್ಬೋದು ಅಂತ ನನ್ನ ಇನಿಷಿಯಲ್ ನಾನು ಹೇಳ್ಬೋದು ಸರ್. ಎಸ್, ಸುನಿಲ್ ಪಂಡಿತ್ ಅವರಿದ್ದಾರೆ. ಸುನಿಲ್ ಪಂಡಿತ್ ಅವರು ನಿನ್ನೆ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ. 1956 ತನಕ ಸೂರ್ಯ ಮುಳುಗದ ಸಾಮ್ರಾಜ್ಯ ಅನ್ನಿಸಿಕೊಂಡಿದ್ದ ಇಂಗ್ಲೆಂಡು ಆ ಸುಯೇಜ್ ಕೆನಾಲ್ ಕ್ರೈಸಿಸ್ನಲ್ಲಿ ಸರಿ ಮಾಡ್ತೀವಿ ಅಂತ ಒಂದು ಅರ್ಧಕ್ಕೆ ವಾಪಸ್ ಹೋದಾಗ ಅದರ ಹೆಜಮನಿ ಹೋಗ್ಬಿಡ್ತು, ಅದರ ನಾಯಕತ್ವ ಹೋಗ್ಬಿಡ್ತು, ಅಮೆರಿಕ ನಾಯಕ ಆಯಿತು ಅಂತ. ಈಗ ಅಮೆರಿಕದ ನಾಯಕತ್ವ ಹೋಗುವ ಕಾಲ. ಬೆಳಗ್ಗೆ 20 ನಿಮಿಷದ ಭಾಷಣ ನೋಡಿದಾಗ ಹಾಗೆ ಅನ್ನಿಸ್ತಾ ಇತ್ತು ನನಗೆ, ಹೋಗ್ಬಿಡ್ತೇನೋ ಅಮೆರಿಕದ ನಾಯಕತ್ವ ಅಂತ. ಹಾರ್ಮುಸ್, ನಮಗೇನು ಆಯಿಲ್ ಬರೋದಿಲ್ಲ, ಅಲ್ಲಿ ಯಾರಿಗೂ ಆಯಿಲ್ ಬರುತ್ತೋ ಅವ್ರು ಬಿಡುಗಡೆ ಮಾಡ್ಕೊಳ್ಳಿ ಅದನ್ನು ಅಂತ ಹೇಳುವ ಮೂಲಕ ನಾನೇನು ಜಗತ್ತಿನ ಕೇರ್ ಟೇಕರು, ಸೆಕ್ಯೂರಿಟಿ ಅಲ್ಲ ಅಂತ ಹೇಳ್ತು ಅಮೇರಿಕ. ಎಸ್, ನನಗೆ ಇವತ್ತಿನ ಒಂದು ಟ್ರಂಪ್ ಸ್ಪೀಚ್ ಏನಿದೆಯಲ್ಲ, ಅದು ಮೋರ್ ದೆನ್ ಅ ವಿಕ್ಟ್ರಿ ಸ್ಪೀಚ್. ಪೀಟರ್ ಹೆಕ್ಸೆಟ್ ಹೇಳ್ತಾರೆ ಇಟ್ಸ್ ಅ ವಿಕ್ಟ್ರಿ ಸ್ಪೀಚ್ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಲೋಯರ್ ವಾಯ್ಸಲ್ಲಿ ಟ್ರಂಪ್ ಅಳ್ತಾ ಇದ್ರು ಅಂತ ಅನ್ನಿಸ್ತು. ಅವರ ಆಬ್ಜೆಕ್ಟಿವ್ಸ್ ಏನೇನು ತಗೊಂಡು ಅವ್ರು ಹೋಗಿದ್ರು ಇರಾನ್ಗೆ, ನಾನೀಗ ಅನಲೈಸ್ ಮಾಡ್ತೀನಿ. ಐ ವುಡ್ ರಿಕ್ವೆಸ್ಟ್ ಫಾರ್ ಎ ಮಿನಿಟ್ ಮೋರ್. ಬಟ್ ಅವರ ಎರಡು ಆಬ್ಜೆಕ್ಟಿವ್ಸ್, ಮೇನ್ ಆಬ್ಜೆಕ್ಟಿವ್ಸ್ ಏನು ಅವ್ರು ತೊಗೊಂಡು ಹೋಗಿದ್ರು, ಅವು ಎರಡರಲ್ಲೂ ಅವ್ರು ಇವತ್ತು ನಾವು ಸೋತಿದ್ದೀವಿ ಅಂತ ಟ್ರಂಪ್ ಇವತ್ತು ತನ್ನದೇ ಸ್ಟೇಟ್ಮೆಂಟ್ಸಲ್ಲಿ ಒಪ್ಕೊಂಡಿದ್ದಾರೆ. ಸೊ ಬಿಫೋರ್ ದಟ್ ನನಗೆ ಮೋರ್ ದೆನ್ ವಾಟ್ ಹೀ ಸೆಡ್, ಅವ್ರು ಏನು ಹೇಳಿಲ್ಲ ಅನ್ನೋದು ಇವತ್ತು ಇಂಪಾರ್ಟೆಂಟ್. ಏನಂತ ಹೇಳಿದ್ರೆ, ಒಂದು ಡಿಸಪಾಯಿಂಟ್ಮೆಂಟ್ ಇತ್ತು, ಏನು ನ್ಯಾಟೋ ಕಂಟ್ರೀಸ್ ಯಾರೂ ನಮ್ಮ ಸಹಾಯಕ್ಕೆ ಬರಲಿಲ್ಲ ಅಂತ ಹೇಳ್ಬಿಟ್ಟು. ನ್ಯಾಟೋ ಕಂಟ್ರೀಸ್ ನಿಮ್ಮ ಸಹಾಯಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಈ ನ್ಯಾಟೋ ಕಂಟ್ರೀಸ್ ಇವರ ಒಂದು ಇದೇನಿದೆ ಟ್ರೀಟಿ ಏನಿದೆ, ಆರ್ಟಿಕಲ್ 5 ಇನ್ವೋಕ್ ಮಾಡುತ್ತೆ. ಅದು ಯಾವಾಗ ಇನ್ವೋಕ್ ಆಗುತ್ತೆ ಅಂದರೆ, ಎಲ್ಲ ದೇಶಗಳು, ನ್ಯಾಟೋ ದೇಶಗಳು ಇನ್ನೊಂದು ದೇಶಕ್ಕೆ ಮೆಂಬರ್ ಕಂಟ್ರಿಗೆ ಸಹಾಯ ಮಾಡಕ್ಕೆ ಬರಬೇಕು ಅಂತ ಹೇಳಿದ್ರೆ ಆರ್ಟಿಕಲ್ 5 ಇನ್ವೋಕ್ ಮಾಡಬೇಕು. ಅದು ದೇಶದ ಮೇಲೆ ಅಟ್ಯಾಕ್ ಆದರೆ ಮಾತ್ರ. ಇಲ್ಲಿ ಅಮೆರಿಕ ಮೇಲೆ ಅಟ್ಯಾಕ್ ಆಗಿತ್ತಾ, ಇಲ್ಲ ಬೇರೆ ಯಾವುದಾದ್ರೂ ನ್ಯಾಟೋ ಮೆಂಬರ್ ಕಂಟ್ರಿ ಮೇಲೆ ಅಟ್ಯಾಕ್ ಆಗಿತ್ತಾ? ಯಾವುದ್ರ ಮೇಲೂ ಆಗಿರಲಿಲ್ಲ. ಹೇಗೆ ಬರೋಕ್ಕೆ ಸಾಧ್ಯ? ಡೊನಾಲ್ಡ್ ಟ್ರಂಪ್ ಇವತ್ತು ಬೆಳಗ್ಗೆ ಎದ್ಬಿಟ್ಟು ನೀವು ಬಂದ್ಬಿಡಿ ಅಂತ ಹೇಳಿದ್ರೆ, ನಾನು ಯುದ್ಧಕ್ಕೆ ಹೋಗ್ತೀನಿ ಬಂದ್ಬಿಡಿ, ಒಫೆನ್ಸಿವ್ ಆಪರೇಷನ್ಸ್ಗೆ ಇಲ್ಲ ಪ್ರಿಯಂಪ್ಟಿವ್ ಆಪರೇಷನ್ಸ್ಗೆ ಯಾವುದೇ ನೇಟೋ ಕಂಟ್ರಿ ಬರಲ್ಲ. ಆಲ್ದೋ ದೇ ಆರ್ ಕ್ಲೋಸ್ ಅಲೈಸ್, ಆ ರೀತಿ ಯಾರು ಡೈರೆಕ್ಟಾಗಿ ಯುದ್ಧಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎವ್ರಿ ಕಂಟ್ರಿ ಇನ್ ದ ವರ್ಲ್ಡ್ ಅವ್ರದ್ದೇ ಆದಂತಹ ಪ್ರಾಬ್ಲಮ್ಸ್ ಇದೆ. ಅವ್ರ ಅಪ್ರೂವಲ್ಸ್ ಬೇಕು, ಅವರ ಲೀಡರ್ಸ್ ಯಾರ್ಯಾರು ಇರ್ತಾರೆ ಅವರಿಗೆ. ಆ ರೀತಿ ಎದ್ದು ಸುಮ್ಮನೆ ಹೇಳಿದ ತಕ್ಷಣ, ಟ್ರಂಪ್ ಹೇಳಿದ ತಕ್ಷಣ ನಾವು ಬಂದ್ಬಿಡ್ತೀವಿ ಅಂತ, ದಟ್ಸ್ ಅ ಯುನೋ ಫಾಲ್ಸ್ ಪಿಕ್ಚರ್. ಅವರು ಏನು ಇವತ್ತು ಅವರು ಇದು ಮಾಡ್ತಿದ್ರು ಅದನ್ನು. ಆಮೇಲೆ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನಿಲ್ಲಿ ಹೇಳಬೇಕು ಅಜಿತ್ ಅವರೇ, ಇವತ್ತು ಔಟ್ರೈಟ್ ಒಂದು ಸುಳ್ಳು ಬಂತು ಟ್ರಂಪ್ ಸ್ಟೇಟ್ಮೆಂಟಲ್ಲಿ. ಏನು? ರೆಜೀಮ್ ಚೇಂಜ್ ವಾಸ್ ನೆವರ್ ಅವರ್ ಏಮ್ ಅಂತ ಹೇಳ್ಬಿಟ್ಟು. ಐ ಡೋಂಟ್ ನೋ ಯಾರು ಈ ಮನುಷ್ಯನ ಏನು ನೋಡಿ ಸೆಲೆಕ್ಟ್ ಮಾಡಿ ಕೂರಿಸಿದ್ರು. ವೆನ್ ಹಿ ವಾಸ್ ಯುನೋ ದ ಫಸ್ಟ್ ಟರ್ಮ್ ಏನಿತ್ತು, ಆವಾಗ ಈವನ್ ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಟ್ ಸಮ್ ಡೇ ಹಿ ವಿಲ್ ಬಿಕಮ್ ಲೈಕ್ ದಿಸ್. ಐ ಜಸ್ಟ್ ಟೇಕ್ 20 ಸೆಕೆಂಡ್ಸ್. ಅವರ 28 ಫೆಬ್ರವರಿಲಿ ಇರಾನ್ ಜನಕ್ಕೆ ತನ್ನ ಸ್ಟೇಟ್ಮೆಂಟಲ್ಲಿ ಡೊನಾಲ್ಡ್ ಟ್ರಂಪ್ ಏನು ಹೇಳಿದರು ಅಂತ ಹೇಳ್ಬಿಟ್ಟು, ಐ ಜಸ್ಟ್ ರೀಡ್ ಫ್ಯೂ ಲೈನ್ಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಎವ್ರಿಬಡಿ ಶುಡ್ ನೋ. ಏನು ಹೇಳಿದರು ಅಂತ ಹೇಳಿದ್ರೆ, ಟ್ರಂಪ್ ಹೇಳಿದರು,
Finally, to the great proud people of Iran, I say tonight that hour of your freedom is at hand. Stay sheltered, don't leave your homes. It is very dangerous. Bombs will be dropping when we are finished. 28th February ಇದು ಹೇಳ್ತಿದ್ದೀನಿ ನಾನು. ಇದು I am not taking it from anywhere. This is on White House website. His speech. I am quoting straight from White House website. ಆಮೇಲೆ ಹೇಳ್ತಾರೆ, take over your government. It will be yours to take. This is probably your only chance for generations. For many years you have asked for America's help, but you never got it. No president was willing to do what I am willing to do tonight. ಎಂಥ ಶಾರ್ಟ್ ಟರ್ಮ್ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು ಬಂದಿದ್ರು. ಒಂದು ದಿನದಲ್ಲಿ ನಾನೆಲ್ಲ ಮಾಡ್ತೀನಿ ಅಂತ ಬಂದಿದ್ದು, ಇವತ್ತು ಒಂದು ತಿಂಗಳಲ್ಲಿ ಏನಾಗಿದೆ. ನೆಕ್ಸ್ಟ್ ಹಿ ಗೋಸ್ ಆನ್ ಟು ಸೇ, ನೌ ಯು ಹ್ಯಾವ್ ಆಸ್ಕ್ಡ್ ಫಾರ್ ಸಮಥಿಂಗ್ ದಟ್ ಈಸ್ ಬೀಯಿಂಗ್ ಗಿವನ್ ಟು ಯು. So let us see how you respond. America is backing you with overwhelming strength and devastating force. Now is the time to seize the control of your destiny. This was his statement. ಅಂದ್ರೆ ಈಗ ನಾನು ನನ್ನ ಒಂದು ಇದೇನಿದೆಯಲ್ಲ ಅನಾಲಿಸಿಸ್ ಮೇನ್ ಪಾರ್ಟ್ಗೆ ನಾನು ಬರ್ತಿದ್ದೀನಿ. ಒಂದು ತಿಂಗಳಾದ್ರೂ ಅವರು ಅಂದರೆ ಇರಾನ್ ಜನ ಆಪರ್ಚುನಿಟಿನ ಸೀಸ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಪ್ರಾಬಬ್ಲಿ ಟ್ರಂಪ್ ಏನು ಹೇಳಿದ್ದಾರೆ ಅದು ಅವ್ರಿಗೆ ಬೇಕಾಗಿಲ್ಲ. ಒಂದನೇದು. ಎರಡು ಮೇನ್ ಡಿಸ್ಕಂಟೆಂಟ್ ಓವರ್ ರೈಡ್ ಮಾಡಿದ್ರು ಅಲ್ವಾ. ಎರಡು ಆಬ್ಜೆಕ್ಟಿವ್ ಇಟ್ಕೊಂಡು ಅಮೇರಿಕಾ ಈ ಒಂದು ಇದಕ್ಕೆ ಬಂತು, ಏನು ಕಾನ್ಫ್ಲಿಕ್ಟ್ಗೆ ಬಂತು, ಎಂಟರ್ ಆಗಿದ್ದು. ಅವ್ರು ಶುರು ಮಾಡಿದೆ ಅದು ಫಸ್ಟ್ ರೆಜಿಮ್ ಚೇಂಜ್, ಸೆಕೆಂಡ್ ಒನ್ ಡಿನ್ಯೂಕ್ಲಿಯರೈಸೇಷನ್. ಹೌದು. ನಿಮ್ಮ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಡೆಸ್ಟ್ರಾಯ್ ಮಾಡೋದೇನಿರುತ್ತಲ್ಲ, ಅದು ಯಾವತ್ತಿಗೂ ಜನನ ಪೊಲಿಟಿಕಲ್ ಸಬ್ಮಿಷನ್ಗೆ ನೀವು ಅದನ್ನು ದೂಡೋಕ್ಕಾಗಲ್ಲ. ಎಲ್ಲಿವರೆಗೂ ಒಂದು ದೇಶದ ಜನ ಪೊಲಿಟಿಕಲಿ ಸಬ್ಮಿಟ್ ಆಗಲ್ವೋ, ಅದು ಇನ್ನೊಂದು ದೇಶಕ್ಕಾಗ್ಬೋದು, ಇಲ್ಲ ಬೇರೆ ಪಾರ್ಟಿಗಾಗ್ಬೋದು, ಇನ್ನೊಂದು ರೆಜಿಮ್ಗಾಗ್ಬೋದು, ಎಲ್ಲಿವರೆಗೂ ಇದು ನಡೆಯಲ್ವೋ ಯುದ್ಧದಲ್ಲಿ ನಾನು ಗೆದ್ದೆ ಅಂತ ಹೇಳ್ಬಿಟ್ಟು ಯಾರೂ ಹೇಳೋಕ್ಕಾಗಲ್ಲ. ಇವತ್ತು ಡೊನಾಲ್ಡ್ ಟ್ರಂಪ್ ತಮ್ಮ ಎರಡೂ ಆಬ್ಜೆಕ್ಟಿವಲ್ಲಿ ಅವರ ಸ್ಪೀಚ್ನ ನೀವು ಅನಲೈಸ್ ಮಾಡಿದ್ರೆ ಆಬ್ಸಲ್ಯೂಟ್ಲಿ ಅವ್ರು ಫೇಲ್ ಆಗಿದ್ದಾರೆ. ಡಿನ್ಯೂಕ್ಲಿಯರೈಸೇಷನ್ ಆಯಿತಾ? ಯಾಕಂತ ಹೇಳಿದ್ರೆ ಲೀಡರ್ಶಿಪ್ಪೇ ಚೇಂಜ್ ಮಾಡಿಲ್ಲ. ಆ್ಯಂಡ್ ಬಾಂಬ್ಸ್ ಇರುತ್ತಲ್ಲ, ನ್ಯೂಕ್ಲಿಯರ್ ಬಾಂಬ್ಸ್, ದೇ ಆರ್ ಹಿಯರ್. ಬಾಂಬ್ಸ್ ಯಾವತ್ತೂ ಒಬ್ಬ ಮನುಷ್ಯ ನಾನು ಕೂತ್ ಮಾಡ್ತೀನಿ, ನನ್ನ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಇದೆ, ನೀವು ಇನ್ಫ್ರಾಸ್ಟ್ರಕ್ಚರ್ ನೀವು ಮಾಡಿಬಿಡಿ, ಡೆಸ್ಟ್ರಾಯ್ ಮಾಡಿ. ಯಾಕಂತ ಹೇಳಿದ್ರೆ ಜಪಾನ್ ಎಕ್ಸಾಂಪಲ್ ತೊಗೊಂಡ್ರೆ, ಆಫ್ಟರ್ 1945 ಅಮೆರಿಕಾ ಅಟ್ಯಾಕ್ ಮಾಡಾದ್ಮೇಲೆ ಹಿರೋಶಿಮಾ ಮತ್ತು ನಾಗಸಾಕಿಗೆ ಜಪಾನ್ ಯಾವ ರೀತಿ ಬೆಳೆದು ಬಂತು? ಯಾಕೆ? ಪೊಲಿಟಿಕಲಿ ಅವ್ರು ಸಬ್ಮಿಟ್ ಆಗಲಿಲ್ಲ. ಆಲ್ದೋ ಅಮೆರಿಕಾ ಬಾಂಬ್ ಹಾಕಿದ ಮೇಲೂ, ಪರ್ಲ್ ಹಾರ್ಬರ್ ಆಯಿತು, ನ್ಯೂಕ್ಲಿಯರ್ ಅಟ್ಯಾಕ್ ಆಯಿತು, ಬಾಂಬ್ ಹಾಕಿದ ಮೇಲೂ ಇವ್ರು ಸಪೋರ್ಟ್ ಮಾಡ್ತಿದ್ರು ಸಹ, ನಮ್ಮ ದೇಶ ನಾವು ಬೆಳೆಸಬೇಕು ಅಂತ ಪೊಲಿಟಿಕಲಿ ಇವತ್ತಿಗೂ ಜಪಾನ್ ಸಬ್ಮಿಟ್ ಆಗಿಲ್ಲ ಅಮೇರಿಕಾಗೆ. ಸೆಕ್ಯೂರಿಟಿ ರೀಸನ್ಸ್ಗೆ ಅವರ ಡಿಪೆಂಡೆನ್ಸಿ ಇದೆ, ಬಟ್ ಅವ್ರ ದೇಶನ ಅವ್ರು ಕಟ್ಕೊಂಡ್ರು. ಸೊ ಎಲ್ಲಿವರೆಗೂ ಪೊಲಿಟಿಕಲಿ ನೀವು ಸಬ್ಮಿಟ್ ಆಗಲ್ಲ, ದೇಶನ ಕಟ್ಕೊಳ್ಳೋ ಪಾಸಿಬಿಲಿಟಿ ಇದೆ. ಸೊ ನಿಮ್ಮ ಫಸ್ಟ್ ಆಬ್ಜೆಕ್ಟಿವ್ ಏನಿದೆ ಅದು ನಿಮ್ಮದು ಏನು, ನಿಮ್ಮ ಲೀಡರ್ಶಿಪ್ದೇನಿದೆ ಅದು ನೀವು ಅಚೀವ್ ಮಾಡೋಕ್ಕಾಗಲಿಲ್ಲ ಅಂದರೆ ಅವರ ಲೀಡರ್ಶಿಪ್ ಚೇಂಜ್. ಸೆಕೆಂಡ್ ಆಬ್ಜೆಕ್ಟಿವ್ ಏನಿದೆ ಡಿನ್ಯೂಕ್ಲಿಯರೈಸೇಷನ್, ನಿಮ್ಮದು ಫಸ್ಟೇ ಆಗಲಿಲ್ಲ ಅಂತ ಹೇಳಿದ್ರೆ ಸೆಕೆಂಡ್. ಬಟ್ ನನ್ನ ಸ್ಟೇಟ್ಮೆಂಟ್ ಮುಗಿಸೋಕ್ಕೆ ಮುಂಚೆ ಒಂದು ಮಾತು ಹೇಳಲೇಬೇಕು ನಾನಿವತ್ತು. ಇದರಲ್ಲಿ ಇರಾನಲ್ಲಿ ಅವರು ರೆಜಿಮ್ ಚೇಂಜ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಬಟ್ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು ಅವ್ರು ಏನು ಬಂದರು, ಆ ಒಂದು ರೆಜಿಮ್ ಚೇಂಜ್ ಮಾಡೋಕ್ಕೆ ಹೋಗಿ ಇವತ್ತು ಎರಡು ರೆಜಿಮ್ ಚೇಂಜ್ ಆಗುವಂತಹ ಒಂದು ಸಂಕಷ್ಟ ಬಂದಿದೆ. ನಾನು ನೆಕ್ಸ್ಟ್ ಪಾರ್ಟಲ್ಲಿ ಹೇಳ್ತೀನಿ ಅದನ್ನು. ಒಂದು ಒಂದ್ ಒಂದು ಅಪ್ರೂವಲ್ ರೇಟಿಂಗ್ಸ್ ಏನಿದೆಯಲ್ಲ 33% ಬಂದಿದೆ. ಇನ್ ದ ಹಿಸ್ಟ್ರಿ ನೀವು ಹೋಗ್ಬಿಟ್ಟು ನೋಡಿದ್ರೆ, ತನ್ನ ಒಂದು ಅಧಿಕಾರದ 1.5 ವರ್ಷದ ಒಳಗಡೆ ಇವತ್ತಿನವರೆಗೂ ಯಾವುದೇ ಅಮೆರಿಕನ್ ಪ್ರೆಸಿಡೆಂಟ್ ಅಪ್ರೂವಲ್ ರೇಟಿಂಗ್ ಇಷ್ಟು ಕೆಳಗಡೆ ಬಂದಿಲ್ಲ ಇನ್ ದ ಹಿಸ್ಟ್ರಿ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಫಸ್ಟ್ ಒನ್. ಸೆಕೆಂಡ್ ಒನ್, ಇವತ್ತು ಖಮೇನಿ ಆಡಳಿತ ಏನಿದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತಿದ್ದೀವಲ್ಲ ಇರಾನಲ್ಲಿ, IRGC ಈಸ್ ಔಟ್ರೈಟ್ಲಿ ರಿಜೆಕ್ಟಿಂಗ್ ಇಟ್. ಅವರ ಒಂದು ಲೀಡರ್ಶಿಪ್ ಏನಿದೆ, ದೇ ಹ್ಯಾವ್ ಆಲ್ರೆಡಿ ಆಲ್ಮೋಸ್ಟ್ ಟೇಕನ್ ಓವರ್ ಪ್ರೆಸಿಡೆಂಟ್ ಏನೇನು ಆರ್ಡರ್ ಮಾಡ್ತಿದ್ದಾರೆ ಆ ಆರ್ಡರ್ನ ದೇ ಆರ್ ಸೇಯಿಂಗ್ ವಿ ಆರ್ ನಾಟ್ ಅಕ್ಸೆಪ್ಟಿಂಗ್ ಇಟ್. ಇದು ಯಾವತ್ತೂ ನಡೆದಿರಲಿಲ್ಲ ಇನ್ ದ ಹಿಸ್ಟ್ರಿ ಆಫ್ ಇರಾನ್. ಸೊ ಎರಡು ರೆಜಿಮ್, ಅಲ್ಲಿ ಇನ್ನೂ ಹಾರ್ಡ್ ಲೈನರ್ಸ್ನ ತಂದಿಡ್ತಾ ಇದ್ದಾರೆ, ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಲ್ಲಿ ತನ್ನ ಕುರ್ಚಿಗೇನೆ ಕಂಟಕ ಬಂದಿದೆ. ಸೊ ಯು ಫೇಲ್ಡ್ ಆ್ಯಂಡ್ ಯು ಫೇಲ್ಡ್ ಮಿಸರಬಲಿ ಇನ್ ಎವ್ರಿಥಿಂಗ್ ದಟ್ ಯು ಹ್ಯಾವ್ ಕಮ್ ಫಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.